ಕೆಲವು ಪ್ರಯಾಣಗಳು ಕೇವಲ ಒಂದು ಸ್ಥಳವನ್ನು ತಲುಪುವುದಕ್ಕಲ್ಲ, ಅವು 1000 ವರ್ಷಗಳ ಹಿಂದೆ ಬದುಕಿದ್ದ ಇತಿಹಾಸವನ್ನು ಮತ್ತೆ ಸ್ಪರ್ಶಿಸಲು, ಪುರಾಣಗಳೊಳಗೆ ಅಡಗಿರುವ ರಹಸ್ಯಗಳನ್ನು ಹುಡುಕಲು ಮತ್ತು ನಮ್ಮನ್ನು ನಾವು ಕಂಡುಕೊಳ್ಳಲು. ಇಂದು ಅಂಥದ್ದೇ ಒಂದು ಪ್ರಯಾಣ. ಬೆಂಗಳೂರಿನ ಗದ್ದಲವನ್ನು ಹಿಂದಿಕ್ಕಿ ಮುಂಜಾನೆಯ ತಂಗಾಳಿಯ ಜೊತೆಗೆ ನಾವು ಇವತ್ತು ಹೋಗುತ್ತಿರುವುದು ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಹೊಸೂರಿನ ಕಡೆಗೆ. ಕೆಲವು ಬೆಟ್ಟಗಳು ಕೇವಲ ಕಲ್ಲಿನ ರಾಶಿಯಲ್ಲ, ಅವು ಸಾವಿರಾರು ಭಕ್ತರ ನಂಬಿಕೆಯನ್ನು ಹೊತ್ತು ನಿಂತಿವೆ. ಮತ್ತು ಕೆಲವು ದೇವಾಲಯಗಳು ಕೇವಲ ಪೂಜೆಯ ಸ್ಥಳಗಳಲ್ಲ, ಅವು ಕಾಲವನ್ನೇ ಸಾಕ್ಷಿಯಾಗಿ ಉಳಿಸಿಕೊಂಡಿರುವ ಜೀವಂತ ಇತಿಹಾಸ. ನಗರದ ಗದ್ದಲ ನಿಧಾನವಾಗಿ ಹಿಂದೆ ಸರಿಯುತ್ತದೆ. ಬೆಟ್ಟದ ತುದಿಯನ್ನು ತಲುಪುತ್ತಿದ್ದಂತೆ ಗಾಳಿಯ ಸದ್ದು, ಗಂಟೆಯ ನಾದ ಮತ್ತು ಭಕ್ತರ ಓಂಕಾರ ಜಪ ಇಡೀ ವಾತಾವರಣವನ್ನೇ ದೈವಿಕವಾಗಿಸುತ್ತದೆ. ಗರ್ಭಗುಡಿಯಲ್ಲಿ ಅತ್ಯಂತ ಶಾಂತವಾಗಿ ನೆಲೆಸಿರುವ ಶಿವಲಿಂಗ. ಇಲ್ಲಿನ ಶಿವನನ್ನು ಚಂದ್ರಚೂಡೇಶ್ವರ ಎಂದು ಕರೆಯಲಾಗುತ್ತದೆ. ಚಂದ್ರ ಎಂದರೆ ಚಂದ್ರದೇವ, ಚೂಡ ಎಂದರೆ ಜಟಿಯಲ್ಲಿ ಚಂದ್ರನನ್ನು ಧರಿಸಿರುವಂತಹ ಮಹಾದೇವ. ಪುರಾಣಗಳ ಪ್ರಕಾರ ದಕ್ಷ ಪ್ರಜಾಪತಿಯ ಶಾಪದಿಂದ ತನ್ನ ಕಾಂತಿಯನ್ನು ಕಳೆದುಕೊಂಡ ಚಂದ್ರ ಭೂಲೋಕದ ಅನೇಕ ಕ್ಷೇತ್ರಗಳಲ್ಲಿ ಶಿವನನ್ನು ಆರಾಧಿಸಿದನೆಂದು ಹೇಳಲಾಗುತ್ತದೆ. ಅವನ ಭಕ್ತಿಗೆ ಮೆಚ್ಚಿ ಶಿವ ಚಂದ್ರನಿಗೆ ತನ್ನ ಜಟೆಯಲ್ಲಿ ಶಾಶ್ವತ ಸ್ಥಾನ ನೀಡಿದರು. ಅಲ್ಲಿಂದಲೇ ಚಂದ್ರಚೂಡೇಶ್ವರ ಎಂಬ ಹೆಸರು ಅಮರವಾಗಿದೆ. ಇದೇ ದೇವಾಲಯದಲ್ಲಿ ಪಾರ್ವತೀ ದೇವಿಯನ್ನು ಮರಗತಾಂಬಾಳ್ ಎಂದು ಪೂಜಿಸಲಾಗುತ್ತದೆ. ಮರಗತ ಎಂದರೆ ಪಚ್ಚ ಹಸಿರು, ಪ್ರಕೃತಿಯ ಬಣ್ಣ, ಜೀವನದ ಬಣ್ಣ, ಎಲ್ಲ ಜೀವಿಗಳನ್ನು ಪೋಷಿಸುವ ಭೂಮಿಯ ಸಂಕೇತ. ಆದ್ದರಿಂದಲೇ ಈ ಕ್ಷೇತ್ರದಲ್ಲಿ ಶಿವ ಮತ್ತು ಶಕ್ತಿಯ ಆರಾಧನೆ, ಪ್ರಕೃತಿ ಮತ್ತು ಪರಮಾತ್ಮನ ಸಂಗಮದಂತೆ ಭಾಸವಾಗುತ್ತದೆ. ಈ ಬೆಟ್ಟದ ಮೇಲೆ ನಿಂತು ಸುತ್ತಲೂ ನೋಡಿದರೆ ಹೊಸೂರು ನಗರವೇ ಒಂದು ಚಿತ್ರಪಟದಂತೆ ಕಾಣುತ್ತದೆ. ಈ ಬೆಟ್ಟವನ್ನು ನೋಡಿದಾಗ ಕೇವಲ ಪ್ರಕೃತಿಯ ಒಂದು ಭಾಗದಂತೆ ಕಾಣಬಹುದು, ಆದರೆ ಇಲ್ಲಿ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಮೆಟ್ಟಿಲು ಒಂದು ಕಥೆಯನ್ನು ಹೇಳುತ್ತವೆ. ಕೆಲವು ಪುರಾಣ ಸಂಪ್ರದಾಯಗಳು ಈ ಸ್ಥಳವನ್ನು ಋಷಿಗಳ ತಪೋಭೂಮಿ ಎಂದು ಉಲ್ಲೇಖಿಸುತ್ತವೆ. ಅನೇಕ ಮಹರ್ಷಿಗಳು ಶಿವನ ಧ್ಯಾನದಲ್ಲಿ ತೊಡಗಿದ್ದರೆಂದು ಜನಪದ ನಂಬಿಕೆ ಹೇಳುತ್ತದೆ. ಬೆಟ್ಟದ ಮೇಲಿರುವ ಈ ದೇವಸ್ಥಾನ ಪ್ರಕೃತಿಯ ಮಡಿಲಿನಲ್ಲಿ ಭಕ್ತಿಯ ಕೇಂದ್ರವಾಗಿ ಶತಮಾನಗಳಿಂದ ನಿಂತಿದೆ. ಈ ಪ್ರದೇಶದ ಕುರಿತು ಬ್ರಹ್ಮಗಿರಿ ಮಹಾತ್ಮೆ ಎಂಬ ಸಾಂಪ್ರದಾಯಿಕ ಉಲ್ಲೇಖಗಳು ದೊರೆಯುತ್ತವೆ. ಇದರಿಂದ ಈ ಕ್ಷೇತ್ರವು ಕೇವಲ ಒಂದು ದೇವಾಲಯವಲ್ಲ, ಅನೇಕ ತಲೆಮಾರುಗಳ ನಂಬಿಕೆಯನ್ನು ಹೊತ್ತು ನಿಂತಿರುವ ಆಧ್ಯಾತ್ಮಿಕ ತಾಣ ಎಂಬುದು ಅರ್ಥವಾಗುತ್ತದೆ. ಕಾಲ ಬದಲಾಯಿತು, ರಾಜರು ಬದಲಾದರು, ಸಾಮ್ರಾಜ್ಯಗಳು ಉದಯಿಸಿದವು, ಅಳಿದು ಹೋದವು, ಆದರೆ ಈ ಬೆಟ್ಟ ಮಾತ್ರ ಮೌನ ಸಾಕ್ಷಿಯಾಗಿ ಎಲ್ಲವನ್ನೂ ನೋಡುತ್ತಲೇ ಇತ್ತು. ಇತಿಹಾಸ ಪುಟಗಳನ್ನು ತೆರೆದಾಗ ಮೊದಲು ಕಾಣಿಸಿಕೊಳ್ಳುವ ಹೆಸರು ಚೋಳ ಸಾಮ್ರಾಜ್ಯ. ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅಚ್ಚಳಿಯದ ಗುರುತು ಮೂಡಿಸಿದ ಚೋಳರು ಈ ದೇವಾಲಯಗಳ ನಿರ್ಮಾಣ, ಕಲೆ, ಶಿಲ್ಪ ಮತ್ತು ಧಾರ್ಮಿಕ ಸಂಸ್ಕೃತಿಗೆ ನೀಡಿದ ಕೊಡುಗೆಗಾಗಿ ಪ್ರಸಿದ್ಧರು. ಪರಾಕ್ರಮಿ ರಾಜೇಂದ್ರ ಚೋಳನ ಕಾಲದ ಶಾಸನಗಳು ಕಂಡುಬರುತ್ತವೆ. ಅವು ಕೇವಲ ಕಲ್ಲಿನ ಮೇಲಿನ ಬರಹಗಳಲ್ಲ, ಅವು ಸಾವಿರಾರು ವರ್ಷಗಳ ಹಿಂದಿನ ಸಮಾಜದ ದಾನ ಧರ್ಮದ ಮತ್ತು ಭಕ್ತಿಯ ಜೀವಂತ ದಾಖಲೆಗಳು. ಈ ಶಾಸನಗಳು ಹೇಳುವುದೇನೆಂದರೆ ಈ ದೇವಾಲಯವು ಆ ಕಾಲದಲ್ಲಿಯೇ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿತ್ತು. ಇತಿಹಾಸವನ್ನು ಓದಲು ಪುಸ್ತಕಗಳೇ ಬೇಕೆಂದಿಲ್ಲ, ಕೆಲವೊಮ್ಮೆ ಕಲ್ಲುಗಳೇ ಮಾತನಾಡುತ್ತವೆ. ಅವುಗಳ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವ ಕಣ್ಣು ಮಾತ್ರ ಬೇಕು. ಚೋಳರ ನಂತರ ಈ ದೇವಾಲಯದ ಬೆಳವಣಿಗೆಯಲ್ಲಿ ಮತ್ತೊಂದು ಮಹತ್ವದ ಅಧ್ಯಾಯ ಆರಂಭವಾಯಿತು. ಅದು ಹೊಯ್ಸಳ ಸಾಮ್ರಾಜ್ಯದ ಕಾಲ ಮುಂದೆ ಸಾಗಿತು. ಹೊಯ್ಸಳರ ನಂತರ ವಿಜಯನಗರ ಸಾಮ್ರಾಜ್ಯದ ದಕ್ಷಿಣ ಭಾರತದ ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮಿತು. ಅವರ ಆಳ್ವಿಕೆಯಲ್ಲೂ ಈ ದೇವಾಲಯಕ್ಕೆ ರಕ್ಷಣೆ ಮತ್ತು ಪೋಷಣೆ ಮುಂದುವರಿಯಿತು. ಅನೇಕ ಮಂಟಪಗಳು, ಪುನರ್ನಿರ್ಮಾಣ ಕೆಲಸಗಳು ಮತ್ತು ಧಾರ್ಮಿಕ ಆಚರಣೆಗಳು ಈ ಕಾಲದಲ್ಲಿ ಇನ್ನಷ್ಟು ಬಲಗೊಂಡವು. ಕಲ್ಲುಗಳನ್ನು ಸ್ಪರ್ಶಿಸಿದಾಗ ಅವು ಕೇವಲ ಶಿಲೆಯನ್ನು ಮುಟ್ಟಿದ ಅನುಭವವಲ್ಲ, ಅದು 1000 ವರ್ಷಗಳ ಇತಿಹಾಸದೊಂದಿಗೆ ಈ ಬೆಟ್ಟದ ಮೇಲೆ ನಿಂತು ಸುತ್ತಲೂ ನೋಡಿದರೆ ಒಂದು ಆಧುನಿಕ ಹೊಸೂರು ನಗರ, ಮತ್ತೊಂದೆಡೆ ಕಾಲವನ್ನೇ ಮೀರಿ ನಿಂತಿರುವ ಈ ಪವಿತ್ರ ದೇವಾಲಯ ಒಂದೇ ಸ್ಥಳದಲ್ಲಿ ಭೂತಕಾಲ ಮತ್ತು ವರ್ತಮಾನ ಒಂದಕ್ಕೊಂದು ಕೈ ಹಿಡಿದು ನಿಂತಿರುವ ಅನುಭವ ಇಲ್ಲಿ ಸಿಗುತ್ತದೆ. ಸೂರ್ಯ ಅಸ್ತಮಿಸುವ ಹೊತ್ತಿಗೆ ಭದ್ರಗಿರಿ ಮತ್ತೊಂದು ರೂಪ ತಳುತ್ತದೆ. ಅದೇ ಈ ಕಥೆಯ ಸುಂದರ ಅಧ್ಯಾಯ. ಸೂರ್ಯ ನಿಧಾನವಾಗಿ ಪಶ್ಚಿಮ ದಿಕ್ಕಿನಲ್ಲಿ ಮರೆಯಾಗುತ್ತಾನೆ. ಅವನ ಚಿನ್ನದ ಕಿರಣಗಳು ಭದ್ರಗಿರಿಯ ಕಲ್ಲುಗಳ ಮೇಲೆ ಬಿದ್ದು ಇಡೀ ದೇವಾಲಯವನ್ನು ಮತ್ತಷ್ಟು ಭವ್ಯವಾಗಿ ಹೊಳೆಯುವಂತೆ ಮಾಡುತ್ತದೆ. ಬೆಟ್ಟದ ತುದಿಯಿಂದ ನೋಡಿದರೆ ಹೊಸೂರು ನಗರ ನಿಧಾನವಾಗಿ ದೀಪಗಳಿಂದ ಜಗಮಗಿಸಲು ಆರಂಭಿಸುತ್ತದೆ. ಒಂದೆಡೆ ವೇಗವಾಗಿ ಬೆಳೆಯುತ್ತಿರುವ ಆಧುನಿಕ ನಗರ, ಮತ್ತೊಂದೆಡೆ 1000 ವರ್ಷಗಳಿಂದ ಭಕ್ತಿ, ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಕಾಪಾಡಿ ನಿಂತಿರುವ ಈ ಪ್ರಾಚೀನ ದೇವಾಲಯ.
ಈ ಎರಡರ ನಡುವೆ ನಿಂತಾಗ ಕಾಲವೇ ಕ್ಷಣಕಾಲ ನಿಂತಂತೆ ಅನಿಸುತ್ತದೆ. ಇಲ್ಲಿ ಕೇಳಿಸುವುದು ಗಾಳಿಯ ಸದ್ದು, ದೇವಾಲಯ ಗಂಟೆನಾದ ಮತ್ತು ಮನಸ್ಸಿನೊಳಗೆ ಒಂದು ವಿಚಿತ್ರವಾದ ಶಾಂತಿ. ಈ ಪಯಣ ನನಗೆ ಕಲಿಸಿದ ದೊಡ್ಡ ಪಾಠ ಏನೆಂದರೆ, ಇತಿಹಾಸವು ಕೇವಲ ಪುಸ್ತಕಗಳಲ್ಲಿ ಮಾತ್ರ ಇರುವುದಿಲ್ಲ, ಅದು ಇಂತಹ ದೇವಾಲಯದ ಕಲ್ಲುಗಳಲ್ಲಿ, ಶಾಸನಗಳಲ್ಲಿ ಮತ್ತು ಇಂದಿಗೂ ಕೂಡ ಭಕ್ತಿಯಿಂದ ಇಲ್ಲಿಗೆ ಬರುವ ಜನರ ಬದುಕಿನಲ್ಲಿ ಜೀವಂತವಾಗಿದೆ. ಚಂದ್ರನನ್ನು ಜಟೆಯಲ್ಲಿ ಧರಿಸಿದ ಮಹಾದೇವ, ಮರಗತಾಂಬಾಳ್ ತಾಯಿಯ ಕರುಣೆ, ಭದ್ರಗಿರಿಯ ಪ್ರಕೃತಿ, ಚೋಳರು, ಹೊಯ್ಸಳರು ಮತ್ತು ವಿಜಯನಗರ ಸಾಮ್ರಾಜ್ಯದ ಪರಂಪರೆ ಇವೆಲ್ಲವೂ ಸೇರಿ ಈ ಕ್ಷೇತ್ರವನ್ನು ಒಂದು ವಿಶಿಷ್ಟ ಅನುಭವವನ್ನಾಗಿ ಮಾಡಿದೆ. ಮುಂದಿನ ಪ್ರಯಾಣದಲ್ಲಿ ಮತ್ತೊಂದು ಹೊಸ ಸ್ಥಳದ ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಭೇಟಿಯಾಗೋಣ. ಒಂದೂರು ತಲೆ ಮ್ಯಾಗೆ ಒಂದ್ಸೂರು ಮಲ್ಗಾಕೆ ಬೂಮ್ ತಾಯಿ ಮಂಚ ಕೈ ಹಿಡ್ದೊಳ್ ಪುಟ್ ನಂಜಿ ನೆಗ್ ನೆಗ್ತಾ ಉಪ್ ಗಂಜಿ ಕೊಟ್ರಾಯ್ತು ರತ್ನನ್ ಪ್ರಪಂಚ.